ನಮ್ಮ ಬದುಕಿಗೊಂದು ಹೊಸ ವಿಚಾರವನ್ನು ಕೊಡುವಂಥ ಪ್ರೇರಣಾದಾಯಕ ಕಥೆಗಳು ಒಂದೊಳ್ಳೆ ಮಾತಿನ ಕಥೆಗಳು. ಈ ಕಥೆಗಳ ಸರಣಿಗೆ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ಒಬ್ಬ ಮಗಳು ತಂದೆ ಹತ್ರ ಬಂದು, ಅಪ್ಪ ನಾನು ನಾಳೆಯಿಂದ ಕಾಲೇಜ್ಗೆ ಹೋಗಲ್ಲ ಅಂತ ಹೇಳ್ತಾಳೆ. ತಂದೆಗೆ ಆಶ್ಚರ್ಯ, ಏನಾಯಿತು, ಕಾಲೇಜಿನಲ್ಲಿ ಯಾರಾದರೂ ನಿನ್ನನ್ನು ರ್ಯಾಗ್ ಮಾಡ್ತಾ ಇದ್ದಾರಾ ಅಥವಾ ಏನಾದರೂ ತೊಂದರೆ ಆಗ್ತಿದೆಯಾ ಅಂತ ಹೇಳಿದಾಗ, ಹೌದು ನನಗಲ್ಲಿ ತುಂಬ ತೊಂದರೆ ಆಗ್ತಾಯಿದೆ, ನನಗೆ ಬೇಕೋ ಬೇಡವೋ ನನ್ನನ್ನು ಕೆಟ್ಟದಾಗಿ ನಡೆಸ್ಕೋತಾ ಇದ್ದಾರೆ, ನಾಳೆಯಿಂದ ನಾನು ಕಾಲೇಜ್ಗೆ ಹೋಗಲ್ಲ ಅಂತ ಹೇಳ್ತಾರೆ. ಆ ತಂದೆ ಒಂದು ಹೋಟೆಲಲ್ಲಿ ಶೆಫ್ ಆಗಿರ್ತಾರೆ. ಅವ್ರು ಹೇಳ್ತಾರೆ, ಆಯಿತು ನಾನು ನಿಂಗೊಂದು ಪುಟ್ಟ ಕಥೆಯನ್ನು ಹೇಳಬೇಕು ಬಾ ಅಂತ ಹೇಳಿ ಅವಳನ್ನು ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾನೆ ತಂದೆ. ಅಲ್ಲಿ 3 ಪಾತ್ರೆಯಲ್ಲಿ ನೀರು ಕುದಿಯೋಕ್ಕಿಟ್ಟು ಒಂದರಲ್ಲಿ ಆಲೂಗೆಡ್ಡೆ, ಮತ್ತೊಂದರಲ್ಲಿ ಒಂದು ಮೊಟ್ಟೆ, ಮತ್ತೊಂದಕ್ಕೆ ಒಂದಷ್ಟು ಕಾಫಿ ಬೀಜಗಳನ್ನು ಹಾಕ್ತಾರೆ. ಏನು ಹೇಳಬೇಕು ಅಂತಿದ್ಯಪ್ಪ, ಬೇಗ ಹೇಳಬಾರ್ದಾ ಅಂತ ಮಗಳು ಹೇಳ್ತಾಳೆ. 1-2 ನಿಮಿಷ ಕಾಯಿ ಅಂತ ಹೇಳಿ 20 ನಿಮಿಷ ಆ 3ಅನ್ನೂ ತಂದೆ ಕುದಿಸ್ತಾನೆ. ನಂತರ ಆ ಪಾತ್ರೆಗಳನ್ನು ಕೆಳಗಿಡ್ತಾನೆ. ಈಗ ಏನು ನೋಡ್ತಾ ಇದೆಯಾ ಅಂತ ಹೇಳಿದಾಗ, ಹೌದು ಆಲೂಗೆಡ್ಡೆ ಮತ್ತು ಮೊಟ್ಟೆ, ಒಂದಷ್ಟು ಕಾಫಿ ಬೀಜ, ಈ 3ಅನ್ನೂ ನೋಡ್ತಾ ಇದ್ದೀನಿ ಅಂತ ಮಗಳು ಹೇಳ್ತಾಳೆ. ಆಲೂಗೆಡ್ಡೆಯನ್ನು ಹೊರಗಿಟ್ಟುಬಿಟ್ಟು ಇದನ್ನು ಮುಟ್ಟು ನೋಡು ಹೇಗಿದೆ ಅಂತ ಹೇಳ್ತಾನೆ ತಂದೆ. ಮುಟ್ಟು ನೋಡಿದಾಗ ಆಲೂಗಡ್ಡೆ ಮೆತ್ತಗಾಗಿರುತ್ತೆ. ಇನ್ನು ಮೊಟ್ಟೆ, ಕುದ್ದ ಮೊಟ್ಟೆ ಹೊರಗಿಟ್ಟಾಗ ಗಟ್ಟಿಯಾಗಿರುತ್ತೆ. ಕಾಫಿ ಬೀಜ ಅಂತೂ ಬಣ್ಣವನ್ನೆಲ್ಲ ಬಿಟ್ಟುಕೊಂಡು ಆ ನೀರೆಲ್ಲ ಕೂಡ ಕಾಫಿ ಬೀಜದ ಬಣ್ಣಕ್ಕೆ ತಿರುಗಿ ಕಾಫಿಯ ಒಂದು ಘಮ ಆ ಇಡೀ ಅಡುಗೆ ಮನೆಯನ್ನು ಸುತ್ತುವರೆದಿರುತ್ತೆ. ಆಗ ತಂದೆ ಹೇಳ್ತಾನೆ, 3 ಅಂದರೆ ಆಲೂಗೆಡ್ಡೆ, ಮೊಟ್ಟೆ ಮತ್ತು ಕಾಫಿ ಬೀಜಕ್ಕೆ ಒಂದೇ ರೀತಿಯ ಕಷ್ಟವನ್ನು ನಾವು ಕೊಟ್ವಿ. ನೀರಲ್ಲಿ ಹಾಕ್ಕೊಂಡು ಕುದಿಸಿದ್ದು 3ಕ್ಕೂ ಕೂಡ ಕಷ್ಟ ಒಂದೇ, ಆದರೆ ಆ ಕಷ್ಟಕ್ಕೆ ಈ 3 ಕೂಡ ಪ್ರತಿಕ್ರಿಯೆ ನೀಡಿದ್ದು ಬೇರೆ ಬೇರೆ ರೀತಿ. ಗಟ್ಟಿಗಿದ್ದಂಥ ಆಲೂಗೆಡ್ಡೆ ಮೆತ್ತಗಾಗಿ ಹೋಯಿತು ಕಷ್ಟ ಬಂದಾಗ. ಇನ್ನು ಮೊಟ್ಟೆ, ಒಡೆದ್ರೆ ನೀರಾಗುವಂಥ ಮೊಟ್ಟೆ ನೀರಿನಲ್ಲಿ, ನೀರು ಅನ್ನುವಂಥ ಕಷ್ಟದಲ್ಲಿ ಕುದ್ದಾಗ ಗಟ್ಟಿಯಾಯಿತು. ಮತ್ತು ಒಡೆದಾಗ ಅದರ ಸಿಪ್ಪೆ ಬಿಡಿಸ್ಕೊಂಡ್ರೂ ಕೂಡ ಒಳಗಡೆ ಅದು ಗಟ್ಟಿಯಾಗಿತ್ತು. ಆದರೆ ಇದೆರಡಕ್ಕಿಂತ ಭಿನ್ನ ಈ ಕಾಫಿ ಬೀಜ. ಅದು ಕಷ್ಟ ಅನ್ನುವಂಥ ನೀರಿನಲ್ಲಿ ಕುದಿಬೇಕಾದ್ರೆ ತನ್ನ ಬಣ್ಣವನ್ನೆಲ್ಲ ಆ ನೀರಿಗೆ ಕೊಟ್ಟು ನೀರನ್ನೂ ಕೂಡ ತನ್ನ ಹದಕ್ಕೆ ತಂದುಕೊಂಡು ಅಲ್ಲಿ ಘಮಘಮಿಸುವಂಥ ಕಾಫಿಯ ಒಂದು ಡಿಕಾಕ್ಷನ್ ರೆಡಿ ಆಯಿತು. ಅಂದರೆ ನಮ್ಮೆಲ್ಲರಿಗೂ ಕೂಡ ಕಷ್ಟಗಳು ಬರುತ್ತೆ, ಆದರೆ ಆ ಕಷ್ಟಕ್ಕೆ ನಾವು ಹೇಗೆ ಪ್ರತಿಸ್ಪಂದಿಸ್ತೇವೆ ಅನ್ನೋದರಲ್ಲಿ ನಾವು ಬದುಕನ್ನು ಹೇಗೆ ನಿಭಾಯಿಸ್ತೀವಿ ಅಂತ ಕಲ್ತ್ಕೋಬೋದು. ಕೆಲವರು ಕಷ್ಟ ಬಂದಾಗ ಆಲೂಗೆಡ್ಡೆ ರೀತಿ ಎಷ್ಟೇ ಗಟ್ಟಿಯಾಗಿದ್ದರೂ ಕೂಡ ಮೆತ್ತಗಾಗಿ ಹೋಗ್ತಾರೆ, ಧೈರ್ಯ ಕಳ್ಕೊಂಡು ಬಿಡ್ತಾರೆ. ಮತ್ತು ಕೆಲವರು ತುಂಬ ಸೂಕ್ಷ್ಮವಾಗಿರ್ತಾರೆ, ಆದರೆ ಕಷ್ಟಗಳನ್ನು ಎದುರಿಸ್ತಾ ಗಟ್ಟಿಯಾಗಿ ನಿಂತು ಬಿಡ್ತಾರೆ, ಏನು ಬರುತ್ತೋ ಬರಲಿ ನಾನು ನೋಡ್ಕೋತೀನಿ ಅಂತ. ಮತ್ತು ಕೆಲವರು ಆ ಕಷ್ಟವನ್ನು ಅವರ ಅನುಕೂಲಕ್ಕೆ ತಕ್ಕಂತೆ ಪರಿವರ್ತನೆ ಮಾಡ್ಕೊಂಡು ಬಿಡ್ತಾರೆ. ಅದರಲ್ಲೇ ಒಂದು ಒಳ್ಳೆಯದನ್ನು ಹುಡುಕೊಂಡು ತಮ್ಮ ಬದುಕನ್ನು ಅಲ್ಲೇ ಬದಲಾಯಿಸ್ಕೊಂಡು ಬಿಡ್ತಾರೆ. ಈಗ ನಾವು ಕೂಡ ಯೋಚನೆ ಮಾಡಬೇಕು, ನಮಗೆ ಜೀವನದಲ್ಲಿ ಎಷ್ಟೊಂದು ರೀತಿ ಕಷ್ಟ ಬರುತ್ತೆ, ನಾವು ಅದನ್ನು ಹೇಗೆ ನಿಭಾಯಿಸ್ತೀವಿ ಅಂತ ತಂದೆ ಮಗಳಿಗೆ ಹೇಳ್ತಾನೆ. ಈ ಕಥೆ ನಮ್ಮೆಲ್ಲರಿಗೂ ಕೂಡ ಅನ್ವಯಿಸುತ್ತೆ ಅಲ್ವಾ? ಕಷ್ಟ ಬಂದಾಗ ಧೈರ್ಯ ಕಳ್ಕೊಳ್ಳೋದರ ಬದಲಾಗಿ ಅದನ್ನು ನಿಭಾಯಿಸುವಂಥ ಶಕ್ತಿಯನ್ನು ನಾವು ರೂಢಿಸ್ಕೋಬೇಕು. ಮತ್ತು ಆ ಕಷ್ಟದಲ್ಲೇ ನಮ್ಮ ಬದುಕನ್ನು ಹೇಗೆ ಬದಲಾಯಿಸ್ಕೋಬೋದು, ಹೇಗೆ ಇನ್ನೂ ಒಳ್ಳೆಯದನ್ನು ನಾವು ತಂದುಕೋಬಹುದು ಅಂತ ಸ್ವಲ್ಪ ಬುದ್ಧಿ ಉಪಯೋಗಿಸಿ ನಾವು ಸಮಾಧಾನದಿಂದ ಯೋಚನೆ ಮಾಡಿದಾಗ ಕಷ್ಟಗಳು ನಮ್ಮನ್ನು ಹೈರಾಣಾಗಿಸೋದಿಲ್ಲ. ನಾವು ಬದುಕನ್ನು ಆ ಕಷ್ಟಗಳ ಮೂಲಕ ಮತ್ತಷ್ಟು ಚಂದವಾಗಿಸ್ಕೊತೇವೆ. ನೀವು ಕೂಡ ಮತ್ತೊಮ್ಮೆ ಏನಾದರೂ ಬದುಕಿನಲ್ಲಿ ಸ್ವಲ್ಪ ಆತಂಕ ಮೂಡಿಸುವಂಥ ಇಂಥ ಘಟನೆಗಳು ನಡೆದಾಗ ಈ ಕಥೆಯನ್ನು ಜ್ಞಾಪಿಸ್ಕೋತೀರಿ ಅಲ್ವಾ? ಖಂಡಿತ ಜ್ಞಾಪಿಸ್ಕೊಳ್ಳಿ.